ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಶ್ರೀನಿಧಿ ನಿರ್ದೇಶನದ ವಂಶಿ ಅಭಿನಯದ ಮಂಗಳ ಚಿತ್ರ, ನಿಮ್ಮ ಪರ್ಫಾರ್ಮೆನ್ಸು ಎಲ್ಲವನ್ನ ನೋಡಿದೀವಿ. ಸೊ ವಂಶಿ ಅವರ ಜರ್ನಿ ಮಹಾನಟಿ ಸೀಸನ್ 2 ಅಲ್ಲಿ ಹೇಗಿತ್ತು ಅಂತ ನೋಡೋಣ. ಜರ್ನಿ ವಿಟಿ ಪ್ಲೀಸ್. ನನ್ನ ಹೆಸರು ವಂಶಿ ಅಂತ, ನಾನು ಮಂಗಳೂರಿಂದ ಬಂದಿದ್ದೀನಿ. ನಾನು ಡ್ರಾಮಾ ಜೂನಿಯರ್ಸ್ ಅನ್ನೋ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಇದಕ್ಕಿಂತ ಮುಂಚೆ. ಏನ್ ಮಾಡ್ತಾ ಇದ್ದೀರಾ? ಓಂ ಮೂವಿದು ಮಧು ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ಓಂ ಆಕ್ಷನ್. ಪ್ರೀತಿ, ಲವ್, ಅದು ನನ್ ಮೇಲೆ. ತುಂಬಾ ಕಾನ್ಫಿಡೆಂಟ್ ಆಗಿದ್ರೆ ಆಕ್ಟಿಂಗ್ ವೈಸ್ ಅಲ್ಲಿ. ಒಳ್ಳೆ ಸ್ಕ್ರಿಪ್ಟ್ ಗಳು ಕೊಟ್ಟು ಗ್ರೂಮ್ ಮಾಡಿದ್ರೆ ಐ ಥಿಂಕ್ ಯು ವಿಲ್ ಡೂ ಗ್ರೇಟ್. ಫಾರ್ ಮಿ ಯು ಆರ್ ಇನ್. ಥ್ಯಾಂಕ್ಸ್ ಟು ಅಮ್ಮ, ಪ್ರತಿ ಹೆಜ್ಜೆಲ್ಲೂ ಸಪೋರ್ಟ್ ಮಾಡ್ಕೊಂಡೇ ಬರ್ತಿದ್ದಾರೆ. ಐ ನೋ ಶಿ ಇಸ್ ವೆರಿ ಹ್ಯಾಪಿ. ವಂಶಿದು ಕ್ಲೋಸ್ ಅಪ್ ಹಾಕ್ರ. ಇದು ಓಂ 1995, ಇದು ಓಂ 2025. ವಂಶಿ, ನಿಮ್ಮ ಹೈಲೈಟು, ನಿಮ್ಮ ಪ್ಲಸ್ ಪಾಯಿಂಟ್ ಅಂದ್ರೆ ಬಹಳ ಈಸಿಯಾಗಿ ಸ್ಮೈಲ್ ಮಾಡ್ತೀರಾ ನೀವು. ಆಕ್ಷನ್. ಅಮ್ಮ ಮನೇಲಿ ರುಚಿ ರುಚಿಯಾದ ಅಡುಗೆ ಮಾಡಿಟ್ಟಿದ್ದಾರೆ. ನನ್ನ ಕೈಯಾರೆ ನಿಮ್ಗೆ ಊಟ ಬಡಿಸ್ತೀನಿ, ಬರ್ತೀರಾ ಅಲ್ವಾ? ಪ್ರೀತಿಯಿಂದ ಕರೆದ್ರೆ ನರಕಕ್ಕೆ ಬೇಕಾದ್ರೆ ಹೋಗ್ತೀನಿ ನಾನು. ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ. ರೌಂಡ್ ಟ್ರಾಲಿ ಈಸ್ ದಿ ಮೋಸ್ಟ್ ಡಿಫಿಕಲ್ಟ್ ಶಾರ್ಟ್ಸ್ ದಟ್ ವಿಲ್ ಬಿ ಕಂಪೋಸ್ಡ್. ಅಂತ ರೌಂಡ್ ಟ್ರಾಲಿ ಶಾರ್ಟ್ ನ ಯು ಮ್ಯಾನೇಜ್ ಇಟ್ ವೆರಿ ವೆರಿ ವೆಲ್. ಸಂಜು, ಈ ಅಟ್ರಾಕ್ಷನ್, ಕ್ರಶ್, ಲವ್ ಎಂತ ಬೆಸ್ಟ್ ಫೀಲಿಂಗ್ಸ್ ಅಲ್ವಾ? ನಾನು ನಿನಗೆ ಸಿಗಲ್ಲ, ನಾನು ನಿನಗೆ ಸಿಗಲ್ಲ. ವಂಶಿ ಟೆರ್ರಿಫಿಕ್ ವಂಶಿ. ಕಡಿಮೆ ಆಗಿದೆ ಕಂದ ನಿಂಗೆ ಗೊತ್ತಾ ಇಲ್ಲ? ಮಂಡಿ ಮೇಲೆ ನಿಂತು ಇಷ್ಟೊತ್ತು ಆಕ್ಟ್ ಮಾಡಿದ್ರಲ್ವಾ ವಂಶಿ? ವಂಶಿ, ಯಾವ್ದೋ ಫಿನಾಲೆ ರೇಂಜಿಗೆ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟಲ್ಲಮ್ಮ ಇವತ್ತು ನೀನು. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ವಂಶಿ, ಇಟ್ಸ್ ಲೈಕ್ ಅನ್ಬೀಟಬಲ್ ಕ್ಯಾರೆಕ್ಟರ್. ನಂಗೆ ಆಲ್ಮೋಸ್ಟ್ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಅವಳು ಏನೇ ಪಾತ್ರ ಕೊಟ್ರು ಅದನ್ನ ಚಾಲೆಂಜಿಂಗ್ ಆಗಿ ಮಾಡ್ತಾಳೆ. ನಿನ್ನ ನೋಡಿ ತುಂಬಾ ಕಲ್ತೆ. ನಾವು ಬಸ್ ಹೊತ್ತದ್ದು ನಿಮ್ಮಿಂದಲ್ಲ, ನಿಮಗೆ ಅಪ್ಪ ಅನ್ಸ್ಕೊಳ್ಳೋದು ಬೇಕಾಗಿಲ್ಲ. ತುಂಬಾ ಒಬಿಡಿಯಂಟ್ ಆಕ್ಟರ್ ನೀನು. ನಿನಗೆ ಏನ್ ಕೊಟ್ಟಿರ್ತಾರೋ ತುಂಬಾ ಕ್ಲೀನ್ ಆಗಿ ಅದನ್ನ ಮಾಡ್ತೀಯ. ಮೈಂಡ್ ಬ್ಲೋಯಿಂಗ್. ಇವತ್ತು ಸಂತೋಷ್ ಥಿಯೇಟರ್ ಮುಂದ್ಗಡೆ ನನ್ನ ಕಟ್ಔಟ್ ನಿಂತಿದೆ. ವಂಶಿ ರತ್ನಕುಮಾರ್ ಅಂತ ಅಪ್ಪನ ಹೆಸರು ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತಿದೆ. ಅಪ್ಪ ನನ್ನ ಜೊತೆ ಇಲ್ಲದೆ ಆಲ್ಮೋಸ್ಟ್ 6 years ಹತ್ರ ಆಯಿತು. ಸೊ ಇವತ್ತು ಅವ್ರಿಗೇನು ಮುತ್ತು ಕೊಟ್ಟಿದ್ನೋ ಐ ಡೋಂಟ್ ನೋ, ಅದು ಹಾಗೆ ಬಂತು. ಐ ಮಿಸ್ಸಿಂಗ್ ಹಿಮ್ ಆಬ್ವಿಯಸ್ಲಿ. ಮಗಳೇ, ಅಪ್ಪ ಅಪ್ಪ ನನ್ನ ಪ್ರಪಂಚ ಅಂತಿದ್ದೀರಾ. ಆಕ್ಚುಲಿ ನನಗೆ ಆ ಪ್ರಪಂಚನೇ ಗೊತ್ತಿಲ್ಲ, ಸೊ ಐ ಕಾಂಟ್ ರಿಲೇಟ್ ಟು ಇಟ್. ಬಟ್ ಇವತ್ತಿನ ಕೂಗು ಅವ್ರು ಖಂಡಿತವಾಗ್ಲೂ ಕೇಳಿಸಿರುತ್ತೆ ವಂಶಿ. ಚಿಕ್ಕವಳಿರ್ಬೇಕಾದ್ರೆ ಅಪ್ಪ ಅಮ್ಮನ ಕಳ್ಕೊಂಡೆ, ಆದ್ರೆ ಈಗ ಅರ್ಜುನ್ ಕೂಡ ಜೊತೆಗಿಲ್ಲ ಸರ್. ಜಸ್ಟ್ ಇಮ್ಯಾಜಿನ್, 15 ರೌಂಡ್ ಅಲ್ಲಿ ಈ ಹುಡುಗಿ 11 ಬ್ಲಾಕ್ ಬಸ್ಟರ್ ತಗೊಂಡಿದ್ದೆ. As a first rank finalist of Mahanati Season 2. ವಂಶಿ, ಈ ನಿಮ್ಮ ಜರ್ನಿ ನೋಡ್ತಾ ಇದ್ರೆ, ಫಸ್ಟ್ ಆಫ್ ಆಲ್ ಇವತ್ತು ಜರ್ನಿ ವಿಟಿಗಳನ್ನ ಎಡಿಟ್ ಮಾಡಿದಂಥ ಎಡಿಟರ್ಸ್ ಇದಾರಲ್ಲ, ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರ್ಬೇಕು. ಸಚ್ ಬ್ಯೂಟಿಫುಲ್ ಜರ್ನಿ ವಿಟೀಸ್ನ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಡಿಟರ್ಸ್, ಥ್ಯಾಂಕ್ ಯು. ವಂಶಿ,
ಹೇಗನ್ಸ್ತು ನಿಮ್ಮ ಈ ಜರ್ನಿನ ನೀವು ನೋಡಿದಾಗ? ತುಂಬ ಖುಷಿ ಆಯಿತು ಅಕ್ಕ. ನಾನು ಮೊದಲಿಂದನೇ ಹೇಳ್ಕೊಂಬಂದಿದ್ದೆ ಒಂದು ಒಳ್ಳೆ ನಟಿ ಆಗಬೇಕು ಅಂತ ಈ ವೇದಿಕೆ ಕಾಲಿಟ್ಟವಳು. ಪ್ರತಿ ವಾರ ನನಗೆ ಹೊಸದಾದಂಥ ರೋಲ್ಸು, ಹೊಸ ಥರದ ಚಾಲೆಂಜಸ್ಸು, ಎಕ್ಸ್ಪೀರಿಯನ್ಸಸ್ ಸಿಕ್ಕಿತ್ತು. ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಕೊಟ್ಟಿರೋ ಪಾತ್ರನ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡು ಅದು ಚೆನ್ನಾಗಿ ಬಂದಿದೆ ಅಂತ ಅದೊಂದೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಐ ಆಮ್ ಹ್ಯಾಪಿ. ಮಾಸ್ಟರ್ ಮೈಂಡ್ ರಮೇಶ್ ಸರ್, ಯು ಆರ್ ಎಕ್ಸೆಪ್ಷನಲ್ ವಂಶಿ. ಒಂದು ಈ ವೈವಿಧ್ಯವಾದ ಪಾತ್ರಗಳನ್ನ ಆಯ್ಕೆ ಮಾಡೋದೊಂದು, ಅದನ್ನ ಪರಿಣಾಮಕಾರಿಯಾಗಿ ನಡೆಸೋದಿದೆಯಲ್ಲ, ಅದು ಇನ್ನೊಂದು ಚಾಲೆಂಜ್. ದಟ್ ವೇ ಯು ಆರ್ ಕನ್ಸಿಸ್ಟೆಂಟ್ ಅಂಡ್ ಯು ಹ್ಯಾವ್ ಅ ಫ್ಯಾಬ್ಯುಲಸ್ ರೇಂಜ್. 42 ಎಪಿಸೋಡಲ್ಲಿ ನಮ್ಮ ನಿರೀಕ್ಷೆಗಳನ್ನ ನೀವು ಸುಳ್ಳು ಮಾಡೇ ಇಲ್ಲ. ಸೊ ನೋಡೋಣ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವಂಶಿ, ಇನ್ನೊಂದು ಸ್ಪೆಷಲ್ ವಿಷಯ ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಡೀತು. ಅದೇನು ಅನ್ನೋದು ಈ ವಿಟಿ ಮೂಲಕ ತಿಳ್ಕೊಳ್ಳೋಣ. ವಿಟಿ ಪ್ಲೀಸ್. ತಾಯಿ ಅಂದ್ರೇನೆ ಹಾಗೆ. ಅವರು ತನಗೋಸ್ಕರ ಏನು ಕೇಳಲ್ಲ, ತನಗೋಸ್ಕರ ಯಾವ ಪ್ರಾರ್ಥನೆಯನ್ನು ಮಾಡೋದಿಲ್ಲ. ಆದ್ರೆ ತನ್ನ ಮಗಳಿಗೋಸ್ಕರ ಎಂಥ ಪ್ರಾರ್ಥನೆಯನ್ನ ಕೂಡ ಮಾಡ್ತಾರೆ. ನೀವು ಅಜ್ಜನನ್ನ ಎಷ್ಟು ನೆನ್ಸ್ಕೊಂತಿದ್ರಿ, ಅದಕ್ಕೋಸ್ಕರ ಅಜ್ಜ ನಿಮಗಾಗಿ ಅಲ್ಲಿಂದ ಪ್ರಸಾದ ಕೊಟ್ಟು ಕಳ್ಸಿದ್ದಾರೆ. ಅಮ್ಮ ತಗೊಂಬನ್ನಿ. ವಂಶಿ, ನಮ್ಮ ಕಾರ್ಯಕ್ರಮದ ಕಡೆಯಿಂದ, ತಂಡದ ಕಡೆಯಿಂದ ನಿಮಗಾಗಿ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಆ ಗಿಫ್ಟ್ ನಿಮ್ಮಿಬ್ಬರಿಗೂ ಬಹಳ ಇಷ್ಟ ಆಗುತ್ತೆ. ಗಿಫ್ಟ್ ಪ್ಲೀಸ್.